ಬಾಬು ಅನ್ನುವಂಥ ಡ್ರೈವರು ಚಾಲಕ ಕೆಲಸ ಮಾಡಿಕೊಂಡು ನಮ್ಮ ಎಸ್ ಸಿ ಹುಡುಗ ಸಿ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡಿಕೊಂಡು ಬಾಬು ಅವರು ಎಲ್ಲ ಗೋರಿಬೀಡು ತಾಲೂಕಲ್ಲಿ ಬಂದು ನಮ್ಮ ಈ ಬಾಬು ಜನ ಬಾಡಿಗೆ ಮನೆ ಮಾಡಿಕೊಂಡು ಒಂದು ಚಾಲಕ ಕೆಲಸ ಮಾಡ್ಕೊಂಡಿದ್ದಾಗ ಇವ್ರಿಗೆ ಯಾರಿಗೂ ಬಾಬು ಬಗ್ಗೆ ಇವ್ರಿಗೆ ಯಾರಿಗೂ ಆದರೆ ಬಾಬು ಅನ್ನೋ ವ್ಯಕ್ತಿ ನೇಣಿಗೆ ಶರಣಾಗಿದ ತಕ್ಷಣ ರಾಜಕೀಯ ಸ್ಟಾರ್ಟ್ ಆಗುತ್ತೆ. ರಾಜಕೀಯ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ರಾಜಕೀಯ ಬಂದ್ರೆ ರಾಜಕೀಯ ಅಷ್ಟೇ. ಒಂದು MLA ಎಲೆಕ್ಷನ್ ಆಗಿರ್ಬೋದು, MP ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಆಗ್ಬೋದು, ಇಲ್ಲ ಒಂದು ಯಾವುದೇ ಎಲೆಕ್ಷನ್ ಆಗ್ಬೋದು. ಆ ಎಲೆಕ್ಷನ್ ಸ್ಟಾರ್ಟ್ ಆಗಿದ ತಕ್ಷಣ ಒಂದು 10 ದಿನ ರಾಜಕೀಯ ಅಷ್ಟೇ. ಆಮೇಲೆ ತಮ್ಮ ಕೆಲಸಗಳಲ್ಲಿ ಯಾರು ಸೋಲ್ತಾರೆ, ಗೆಲ್ಲೋರು ಗೆಲ್ತಾರೆ. ತಮ್ಮ ಕೆಲಸಗಳಲ್ಲಿ ಅವ್ರು ಆದಿ ಹಿಡ್ಕೊಂಡು ಅವರು ಜೀವನ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಚಿಕ್ಕಬಳ್ಳಾಪುರ ಏನಾಗಿದೆ ಅಂದರೆ, ಚಿಕ್ಕಬಳ್ಳಾಪುರ ಹೆಸರು ಮೊದಲು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗ್ಬೇಕಂದ್ರೆ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಿ ತಗೊಂಡೋಗ್ಬೇಕಾಯ್ತು. ಇವಾಗ ಹಂಗಲ್ಲ. ಚಿಕ್ಕಬಳ್ಳಾಪುರ ಅಂತ ಗೂಗಲ್ ಹೊಡಿದ ತಕ್ಷಣ ಎಲ್ಲ ನಮ್ಮ ಬರೋದೇ ನಮ್ಮ ಈ ಥರ ಆಗ್ಬಿಟ್ಟಿದೆ ನಮ್ಮ ಚಿಕ್ಕಬಳ್ಳಾಪುರ ಪರಿಸ್ಥಿತಿ. ಬಾಬು ಅವರು ಏನು ಇವತ್ತು ಹಣ ಕೊಟ್ಟಿದ್ದೀವಿ, 25 ಲಕ್ಷ ಅಂತ ಒಬ್ರು ಹೇಳ್ತಾರೆ, 40 ಲಕ್ಷ ಅಂತ ಒಬ್ರು ಹೇಳ್ತಾರೆ, 10 ಲಕ್ಷ ಅಂತ ಒಬ್ರು ಹೇಳ್ತಾರೆ. ಡೆತ್ ನೋಟಲ್ಲಿ ಬರೀತಾರೆ 25 ಲಕ್ಷ ಅಂತ. ಮೊದಲನೇದಾಗಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಏನು ಕೇಳ್ತೀನಿ ಅಂದರೆ, ಬಾಬು ಅವರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾವು ನೋಡಿಲ್ಲ, ಆ ಭಗವಂತ ಗೊತ್ತು, ಆ ತಗೊಂಡಿರೋರು ಗೊತ್ತು. ಎಕ್ಸ್ಪೆಕ್ಟ್ ನಾನೇ ಒಂದು ಎಷ್ಟೇ ಸಮುದಾಯ ಹುಡುಗ, ಯಾರು ನಮ್ಮ ಹತ್ರ ಬಂದೇ ಬರ್ತಾರೆ. ಅಣ್ಣ ನಮಗೆ ಒಂದು ಚಾಲಕ ಕೆಲಸ ಬೇಕು, ಇಲ್ಲ ಅಕಸ್ಮಾತ್ ಒಂದು ಹಾಸ್ಪಿಟ್ಲ್ ಕೆಲಸ ಬೇಕು, ಇಲ್ಲ ಒಂದು ಗುತ್ತಿಗೆ ಆಧಾರ ಮೇಲೆ ಕೆಲಸ ಬೇಕು ಬರ್ತಾರೆ. ನಾನು ಸಹ ಹೋಗಿ ಇದೇ ನಮ್ಮ MP ಅವ್ರ ಹತ್ರ ಸಚಿವರು ಇದ್ದಾಗ ನಾವು ಕೆಲಸ ಮಾಡಿಸಿದ್ದೀವಿ. ಕೆಲಸ ಮಾಡಿದ ಮೇಲೆ ನಾನು ದುಡ್ಡು ತಗೊಂಡು ನಾನು ಅವ್ರ ಕೆಲಸ ಮಾಡಿಸಿಲ್ಲ ಅನ್ನೋ ಇದು ಅವ್ರ ಹತ್ರ ಇದ್ರೆ, ಆದರೆ ನಮ್ಮ ಸಾಹೇಬರಿಗೆ ನಾವು ಹೇಳ್ಬೇಕಾದ್ರೆ ಇಷ್ಟೇ, ನಾವು ಮುದ್ದೆ ನಾವು ಇವಾಗ ನಾವು ಲೀಡರ್ಸ್ ಇದ್ದೀವಿ, ನಾವು ಇವಾಗ ಕಾಸು ತಗೊಂಡು ಕೆಲಸ ಮಾಡ್ತೀವಿ ಅನ್ನೋ ಉದ್ದೇಶ ಅವ್ರು ಇದ್ರೆ ಯಾವತ್ತೂ ನಮ್ಮ ಹತ್ರ 1 ರೂಪಾಯಿ ಕಾಸು ಕೇಳಿಲ್ಲ ನಮ್ಮ ಸಾಹೇಬರು. ಏನೇ ಕೆಲಸಕ್ಕೆ ಹೋಗಲಿ ಆಗುತ್ತಂದ್ರೆ ಹಾಗೆ, ಇಲ್ಲಾಂದ್ರೆ ಇಲ್ಲ, 3 ದಿನ ಆಗಲ್ಲ ಕೆಲಸ, ಇದಾಗಲ್ಲ, ಇದಾಗುತ್ತೆ, ಲೆಟರ್ ಕೊಟ್ಟಿದ್ದಾರೆ. ಕೆಲಸ ನಾವು ಬೇಜಾರು ಮಾಡಿಸಿದ್ದೀವಿ. ನಾವು ಸಣ್ಣ ಪುಟ್ಟ ಲೀಡರ್, ನಾವು ಸುಧಾಕರ್ ಹೆಸರು ಹೇಳ್ಕೊಂಡು ನಾವೇನೋ ನಾವು ತಪ್ಪು ಮಾಡ್ತೀವಿ ಅನ್ನೋದ್ರೆ, ಸುಧಾಕರ್ ಅವರ ನೀವೇನು ಮಾಡ್ತೀರಾ ಅಂದ್ರೆ ಇದು ರಾಜಕೀಯ ಅನ್ಬೇಕಾ ಬೇರೆ ಅನ್ಬೇಕಾ? ಒಂದು. ಎರಡನೇದು, ಬಾಬು ಅವರು 30 ಲಕ್ಷ 40 ಲಕ್ಷ ಕೊಟ್ಟಿದ್ದಾರೆ. ಬಾಬು ಅವರು 40 ಲಕ್ಷ ಅವ್ರ ಹತ್ರ ಕ್ಯಾಶ್ ಇದ್ರೆ, ಅವ್ರ ಹತ್ರ 40 ಲಕ್ಷ ಅಮೌಂಟ್ ಇದ್ರೆ ಅವ್ರೇನ್ರಿ ಪಾಪ 12 ಸಾವಿರ ಕೆಲ್ಸಕ್ಕೆ ಹೋಗ್ಬೇಕು ಪಾಪ ಅವರು? ಏನ್ ಕೆಲ್ಸಕ್ಕೆ ಹೋಗ್ಬೇಕು ಪಾಪ ಅವರು? ಬಾಬು ಅವರು ಇವತ್ತು ತೀರೋಗಿದ್ದಾರೆ, ಅವ್ರ ಆತ್ಮ ಶಾಂತಿ ಸಿಗಲಿ, ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡ್ತಾ ಇಲ್ಲ, ಅವ್ರ ವೈಯಕ್ತಿಕ ನಾವು ಕಾಮೆಂಟ್ ಮಾಡ್ತಾ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳು ಇದನ್ನ ರಾಜಕೀಯವಾಗಿ ತಗೊಂಡೋಗಿ ಸುಧಾಕರ್ ಅವ್ರನ್ನ ಈ ತರ ಕೇಸ್ಗಳಾಗ್ಬಿಟ್ಟು A1 ಮಾಡ್ಬಿಟ್ರೆ ಸುಧಾಕರ್ ಅವ್ರನ್ನ ಮುಗಿಸ್ಬೋದು ರಾಜಕೀಯ ಅಂತ ಹೇಳ್ಬಿಟ್ಟು, ಅದು ನಿಮ್ಗೆ ಮೂರ್ಖತ್ವ. ಬರೆದಿಟ್ಕೊಳ್ಳಿ. ಇವತ್ತು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ಯಾರನ್ನ ಸುಧಾಕರ್ ಅವ್ರನ್ನ ಈ ತರ ಎಲ್ಲ ಕೇಸ್ಗಳಾಗ್ತೀವಿ ಅಂತಂದ್ರೆ, ಅವ್ರ ರಾಜ್ಯದ ಒಂದು ಸಚಿವರಾಗಿದ್ದಂಥವ್ರು, ಇವಾಗ ಒಂದು MP ಆಗಿದ್ದಂಥವ್ರು, ಅವನ ರಾಜಕೀಯ ನೀವು ಮುಗಿಸ್ಬೇಕಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಮೂರ್ಖತ್ವ. ನಿಮಗೆ ಜಾಸ್ತಿ ದಿನ ನಿಮ್ಗೇನು ಕಾದಿಲ್ಲ, ಕೆಲವೇ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ. ಏನ್ ಜನ ನೋಡ್ತಾ ಇದ್ದಾರೆ, ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಜನ ನೋಡ್ತಾ ಇದ್ದಾರೆ, ಎಲ್ಲ ಪತ್ರಿಕಾ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದಾರೆ. ಆದರೆ ಜನ ಪಾಠ ಕಲಿಸ್ತಾರೆ, ನಿಮ್ಗೆ ಕಲಿಸುವಂತ ದಿನಗಳು ಬಂದಿದೆ, ಬರುತ್ತೆ. ಬಾಬು ಅವ್ರು ನೇಣು ಶರಣಾಗ್ತಾರಲ್ವಾ, ಬಾಬು ಅವ್ರು ನೇಣು ಶರಣಾದ ತಕ್ಷಣ ಕಂಪ್ಲೇಂಟ್ ಯಾರು ಕೊಡ್ಬೇಕು? ಅವ್ರ ಶ್ರೀಮತಿ ಅವರು ಅವ್ರ ಅಮ್ಮನ ಕೊಡ್ಬೇಕು. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಪೊಲೀಸರು ತಗೊಬೇಕು. ಎಸ್ ಪ್ರೋಟೋಕಾಲ್ ಅದು. ನೀವು ಕಂಪ್ಲೇಂಟ್ ಅವ್ರು ಕೊಟ್ಟಿದ್ದು ಕಂಪ್ಲೇಂಟ್ನ, ಇಲ್ಲ ಈ ಕಂಪ್ಲೇಂಟ್ ಚೆನ್ನಾಗಿಲ್ಲ, ಈ ಕಂಪ್ಲೇಂಟ್ ಕೊಟ್ಟಿರೋದೇ ಚೆನ್ನಾಗಿಲ್ಲ, ಡೆತ್ ಸರ್ಟಿಫಿಕೇಟ್ ಅಲ್ಲಿ ಯಾವ ತರ ಕಂಪ್ಲೇಂಟ್ ಇದ್ರೆ ಆ ತರ ಬರ್ಕೊಟ್ರೆ ನಾವು ಎಫ್ಐಆರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರಿಸ್ಕೊಂಡು ರೋಲ್ ಸ್ಟೇಷನ್ ಕೂರಿಸ್ಕೊಂಡು ನಾವೆಲ್ಲ ಹೋಗಿದ್ದೀವಿ ಅಲ್ಲಿ. ನೀವು ಅವ್ರ ಕೈಲಿ ಕಂಪ್ಲೇಂಟ್ ನೀವು ಹೇಳ್ದಂಗೆ ಬರ್ಸ್ಕೊಂಡು ಕಂಪ್ಲೇಂಟ್ ತಗೊಂಡಂಗಿದ್ರೆ ಮತ್ತೆ ಅವ್ರಿಗೆ ಏನಿಲ್ಲ ಇದೆ ಬಂತು ಅಲ್ಲಿಗೆ. ಆ ಸಾವಿನ ಮನೇಲಿ ಅವ್ರಿಗೊಂದು ಸಾವುದು ಪಾಪ ಗಂಡ ತೀರೋಗೊಂದು ನೋವು ಪಾಪ ಆ ಹೆಣ್ಮಗಳಿಗೆ. ಆ ಹೆಣ್ಮಗಳು ನೀವು ಕೂರಿಸ್ಕೊಂಡು ಕಂಪ್ಲೇಂಟ್ ಬರ್ಸ್ಕೊಂತೀವಿ ಅಂದ್ರೆ ಕಂಪ್ಲೇಂಟ್ ಬರ್ಸ್ಕೊಂಡ್ರೆ ಎಫ್ಐಆರ್ ಆಯ್ತು. ಸುಧಾಕರ್ ಅವ್ರನ್ನ ಏನ್ ಮಾಡಿದ್ರಿ? ನಾಗೇಶ್ ಅವ್ರನ್ನ A2 ಮಾಡಿದ್ರಿ, ಮಂಜುನಾಥ್ A3 ಮಾಡಿದ್ದೀರಾ. ಓಕೆ, ಅಟ್ರಾಸಿಟಿ ಮಾಡಿದ್ದೀರಾ, ಅಟ್ರಾಸಿಟಿ ಮಾಡಿದ್ದೀರಾ, ಮಾಡಿಸಿದ್ದೀರಾ. ನಾನು ಕೂಡ ACMS ಅಟ್ರಾಸಿಟಿ ಮೆಂಬರ್. ಅಟ್ರಾಸಿಟಿಗೆ ಏನು ಮೀನಿಂಗ್ ಬರ್ತದೆ? ಕಂಪ್ಲೇಂಟ್ ಏನು ಉಲ್ಲೇಖ ಆಗಿದೆ? ಜಾತಿ ಬಗ್ಗೆ
ಇಲ್ಲ ನಮ್ಮ ಜನಾಂಗದ ಬಗ್ಗೆ. ನಾವು ಅದೇ SC/ST ಕಮಿಟಿ ನಾವು ಸದಸ್ಯರಾಗಿದ್ದೀವಿ. ಜಾತಿ ಬಗ್ಗೆ ಬೈದಾಗ, ಜಾತಿನ ಏನಾದ್ರು ಇದು ಮಾಡಿದಾಗ, ಇಲ್ಲ ಅವರು ದೌರ್ಜನ್ಯ ಮಾಡಿದಾಗ, ದೌರ್ಜನ್ಯ ಎಸಗಿದಾಗ ಆ ತರ ಅಟ್ರಾಸಿಟಿ ಬರೋದು. ಆದ್ರೆ ಏನು FIR ಅಲ್ಲಿ ಏನು ಉಲ್ಲೇಖ ಆಗಿದೆ, ಕಂಪ್ಲೇಂಟ್ ಏನು ಉಲ್ಲೇಖ ಆಗಿದೆ? ಆಯ್ತು, ಇವರು ಪರಿಶಿಷ್ಟ ಪಂಗಡದ ಹುಡುಗ ನಾಗೇಶ್, ಯಾರೋ ಅವನು ಸತ್ತೋಗಿರೋದ ಬಾಬು, ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿ ಹುಡುಗ ಬಾಬು, ಅವ್ರು ಸೀಮತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಷ್ಟೇ, ಅಷ್ಟಕ್ಕೆ ಸೀಮಿತ ಅಲ್ದಾರೆ. ಅದನ್ನ ಎಲ್ಲಿ ಆಗ್ಲಿ ಜಾತಿ ಬಗ್ಗೆ ಬೈದಿರೋದಾಗ್ಲಿ, ಜಾತಿ ಬಗ್ಗೆ ಅವಹೇಳನಕಾರಿ ಆಗಿರೋದಾಗ್ಲಿ, ಸುಧಾಕರ್ ನಮ್ಮ MP ಅವರಾಗ್ಲಿ, ಇಲ್ಲ ನಾಗೇಶ್ ಆಗ್ಲಿ, ಇಲ್ಲ ಮಂಜುನಾಥ್ ಆಗ್ಲಿ, ಅವ್ರ ಸುಮತಿ ಹೇಳಿಲ್ವೇ? ನಿಜವಾದ ಅಟ್ರಾಸಿಟಿಗೆ ಕೊಟ್ಟು ನಿಜವಾದ ತಲೆಬುರ ಹೊಡೆದಾಗ, ನಿಜವಾದ ಅಟ್ರಾಸಿಟಿ ಬಂದು ನಿಜವಾದ ಜಾತಿ ನಿಂದನೆ ಅಂತ ಒಂದು ಜಾತಿ ನಿಂದನೆ ಆಗಿರ್ಬೇಕು. ರಾಜಕೀಯ ಬೇರೆತ್ವಾಗ ಅಟ್ರಾಸಿಟಿ ಬೇರೆ, ನಾವು ಉದ್ದೇಶಪೂರ್ವಕ ಹಾಕಿದ ಅಟ್ರಾಸಿಟಿ ಬೇರೆ. ಆದ್ರೆ ಆ ಜನಾಂಗ ಅನ್ಯಾಯ ಆದಾಗ, SC ಮತ್ತು ST ಜನಾಂಗ ಅನ್ಯಾಯ ಆದಾಗ ಅಟ್ರಾಸಿಟಿ ಹಾಕಿದೆ ಬೇರೆ. ಸರ್, ಅಟ್ರಾಸಿಟಿ ಹಾಕಿದಿರ, ನೀವು ಹಾಕಿದಿರ, ಓಕೆ ಹಾಕಿದ್ದೀರಾ. ಏನ್ ಬೇಸ್ ಮೇಲೆ ನಾಳೆ ಬೆಳಗ್ಗೆ ಇವಾಗ DYS ಸಾಹೇಬರು ತನಿಖಾಧಿಕಾರಿ ಇರ್ತಾರೆ, ಏನ್ ಬೇಸಿಕ್ ನಾಳೆ ಬೆಳಗ್ಗೆ ತನಿಖೆ ಆದಾಗ ಕೊಟ್ಟು ನೀವು ಚೀಮರ್ ಹಾಕಲ್ಲ ನಿಮ್ಗೆ? ಇಲ್ಲ ಬೈದರು. ಇವಾಗ ಸತ್ತೋಗಿರೋ ಹುಡುಗ ಅಟ್ರಾಸಿಟಿ ಬಗ್ಗೆ ಎಲ್ಲಿ ಉಲ್ಲೇಖ ಮಾಡಿಲ್ಲ. ನೈತರ SC ಜನಾಂಗ ಇದರ ನನಗೆ ಇದರ ಬೈದಿದ್ದಾರೆ, ಈ ತರ ಬೈದಿದ್ದಾರೆ, ಎಲ್ಲಿ ಉಲ್ಲೇಖ ಮಾಡಿಲ್ವ FIR ಅಲ್ಲಿ? ಮಾಡಿದ್ರೆ ಹೇಳಿ, ಪತ್ರಿಕಾ ಮಾಧ್ಯಮದಲ್ಲಿ ನೀವು ಇದೀರಿ, ನೀವು ಕನ್ಸರ್ನ್ ಮಾಡ್ಬೋದು. ಎಲ್ಲಿ ಉಲ್ಲೇಖ ಮಾಡಿಲ್ವಲ್ಲ? ಆ ಉಲ್ಲೇಖ ಮಾಡಿದ್ರೆ ನೀವು ಅಟ್ರಾಸಿಟಿ ಕೇಸ್ ಹಾಕ್ತೀರಾ. ಅದಾಯ್ತು, ಅದೊಂದು ಹಂತ ಆಯ್ತು. ಎರಡನೇ ಹಂತಕ್ಕೆ ಬಂತು. ಆಯ್ತು ಅಟ್ರಾಸಿಟಿ ಆಯ್ತು. ನಮ್ಮ ಸಂಸದರ ಮೇಲೆ ಅಟ್ರಾಸಿಟಿ ಮಾಡಿದ್ರೆ, ನಾಗೇಶ್ ಮಾಡಿದ್ರೆ ಓಕೆ, ಸಂತೋಷ. ಆ ಡೆತ್ ನೋಟ್ ಪ್ರಕಾರ ಮಾಡಿದ್ದೀರಾ. ಅವ್ರ ಹಣೆ ಬರ, ಅವ್ರೇನೋ ಬೇಲ್ಗಿಲ್ ಮಾಡಿಸ್ಕೊಂಡು ಅವ್ರ ಹಣೆ ಬರ ಆಗುತ್ತೆ. ಆಮೇಲೆ ಮಾರನೇ ದಿನ ನೀವು ಒಬ್ಬ ತಾಲೂಕು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಅಂತ ವಿನಯ್ ಬಂಗಾರಿ, ಮತ್ತೆ ಇವಾಗ ನಗರ ಪ್ರಾಧಿಕಾರ ಸದಸ್ಯ ಅಂತ ಅಮೀಮೋನ್, ಇನ್ನೊಬ್ಬ ಸುಬ್ರಹ್ಮಣ್ಯ ಅಂತ 3 ಜನ, ನೀವು ಸುಧಾಕರ್ ಒಂದು ಫೋಟೋಗೆ ಇಂಟು ಮಾರ್ಕ್ ಹಾಕಿ ಅದನ್ನ ದಲಿತ ವಿರೋಧಿ ಪಟ್ಟ ಕಟ್ಟಿ ಕೆಳಗಡೆ ಹಾಕ್ತೀರಿ. ನೀವು ಹಾಕೊಳ್ರಿ. ಇವಾಗ ನೀವು ನಿಮ್ಮ ಹೆಸರು ಹಾಕೊಳ್ಳಿ, ನಿಮ್ ಶಾಸ್ತ್ರ ಯಾರು, ನಿಮ್ ಪಾರ್ಟಿ ಹೆಸರು ಹಾಕೊಳ್ಳಿ. ಅದರಲ್ಲಿ ನೀವೇನ್ ಮಾಡಿದ್ರಿ? ನೀವು ಅದರಲ್ಲಿ ಇಂತಿ ದಲಿತ ಮುಖಂಡ ಹಾಕೊಂಡಿದ್ರಿ. ನೀವು ಯಾರು ದಲಿತ ಮುಖಂಡ್ರ? ಅದರಲ್ಲಿ ವಿನಯ್ ಬಂಗಾರ ದಲಿತ ಮುಖಂಡ್ರನ? ಇಲ್ಲ ಅಮೀಮ್ ದಲಿತ ಮುಖಂಡನ? ಇಲ್ಲ ಸುಬ್ರಹ್ಮಣ್ಯ ಮುಖಂಡನ? ಅದರಲ್ಲೂ ನಮ್ಮ ದಲಿತರ ಮೇಲೆ ಅದ್ರ ಮೇಲೆ ಗೂಬೆ ಕೂರಿಸ್ಬೇಕಾ? ಅಲ್ಲಿ ನಾವೇ ಅನ್ಕೊಬೇಕೇನಂತ? ಹೌದು, ನಮ್ಮ ದಲಿತ ಮುಖಂಡರೆಲ್ಲ ಪೋಸ್ಟ್ ಹಾಕಿರೋದು, ಸಂಸದ ಸುಧಾಕರ್ ಮೇಲೆ ಎಲ್ಲ ಊರಲ್ಲಿ ಪೋಸ್ಟ್ ಅನಿಸಿರೋದು ದಲಿತ ಮುಖಂಡ ಅಂದ್ಬಿಟ್ಟು ಅದರ ಮೇಲೆ ಕೂಡ ದಲಿತರ ಮೇಲೆ ಗೂಬೆ ಕೂರಿಸೋದು. ಅಲ್ಲಿ ಕೂಡ ನಾಚಿಕೆ ಆಗಲ್ವೇನ್ರಿ ನಿಮ್ಗೆಲ್ಲಾನು? ಅದನ್ನು ತಗೊಂಬಂದು ಪೋಸ್ಟ್ ಅನ್ಸೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಂದು ಬಸ್ಸಲ್ಲಿ ಬಂದು ಇಟ್ಕೊಂಡು, ಅದನ್ನ ಇಟ್ಕೊಂಡಾಗ ನಗರಸಭೆ ಅಧ್ಯಕ್ಷ ಅಂತ ಗಜೇಂದ್ರ ಅವರು, ಮತ್ತೆ ಅವರು ಅಣ್ಣಾದಂತ ರವಿ ಅವರು, ಮತ್ತೆ ನಮ್ಮ ಸದಸ್ಯ ಅಂತ ಇವರೆಲ್ಲ ನಾಗರಾಜಣ್ಣ ಇವರೆಲ್ಲ ಇದ್ರು, ಮತ್ತೆ ಇವರು ಮುನ್ರಾಜ್ ಅವರು, ಅವರೆಲ್ಲ ಇಟ್ಕೊಂಡಾಗ ಅದನ್ನೇನಂತ ಇದು ಮಾಡ್ತೀರಾ? ಅದನ್ನೇನು ಸಾಬೀತು ಮಾಡ್ತೀರಾ? ನಾಳೆ ಬೆಳಗ್ಗೆ ಈ ತರ ಚಲೋ ಇತ್ತು, ಅದಕ್ಕೋಸ್ಕರ ಅಂತ ಇದು ಬಿಂಬ ಮಾಡ್ತೀರಾ. ರೆಡ್ ಹ್ಯಾಂಡ್ ಇಟ್ಕೊಟ್ಟಿದ್ದೀರಿ. ರೆಡ್ ಹ್ಯಾಂಡ್ ನೀವೆಲ್ಲ ಸಿಕ್ಕೋಗಿದ್ದೀರಾ, ಮೀಡಿಯಾದಲ್ಲೆಲ್ಲ ಬಂದಿದೆ, ನಿಮ್ಗೆ ಕರ್ಕೊಂಡು ಹೋಗಿದ್ದಾರೆ, ನಿಮ್ಮನ್ನ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಿಮ್ಮೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಊರ್ ಇರ್ಬೇಕ ಬೇಡ? ಚಿಕ್ಕಬಳ್ಳಾಪುರ ಅಲ್ಲ. ಇವಾಗ ಸುಧಾಕರ್ 2013 MLA ಆದ್ರು, 10 ವರ್ಷ ಕಾಲ MLA ಆದ್ರು, ಮತ್ತೆ ಸಚಿವರಾದ್ರು. ತಗೊಳ್ರಿ ಲಿಸ್ಟ್, ತಗೊಳ್ಳಿ, ಮಾಹಿತಿ ತಗೊಳ್ರಿ, ಲಿಸ್ಟ್ ತಗೊಳ್ರಿ, ಮಾಧ್ಯಮ ಮುಖಾಂತರ ತಗೊಳ್ಳಿ. ಎಷ್ಟೊಂದು ಅಟ್ರಾಸಿಟಿಗಳಾಗಿದೆ, ಅವಾಗ ಎಷ್ಟು SC/ST ಮೇಲೆ ಕೇಸ್ಗಳಾಗಿದೆ, ಇವಾಗ ಎಷ್ಟು ಕೇಸ್ ಆಗಿದೆ, ಇವಾಗ SC/ST ಕೇಸ್ ಆಗಿದೆ, ಇವಾಗ ಎಷ್ಟು ಕೊಲೆಗಳಾಗಿದೆ, ಇವಾಗ ಎಷ್ಟು ಸುಲಿಗೆ ಆಗಿದೆ, ಇವಾಗ ಏನು ಊರಾಗಿದೆ, ಈ ಚಿಕ್ಕಬಳ್ಳಾಪುರಕ್ಕೆ ಇವಾಗ ಏನಾಗಿದೆ, ತಗೊಳ್ಳಿ ಲಿಸ್ಟ್, ತಗೊಳ್ಳಿ, ಮಾಧ್ಯಮ ಮುಖಾಂತರ ತಗೊಳ್ಳಿ, ಇಲ್ಲ ಮಾಹಿತಿ ತಗೊಳ್ಳಿ. ಇದನ್ನೇನ ನಾವು ಒಂದು ರಾಜಕೀಯವಾಗಿ ಏನನ್ನ ಇದು ಮಾಡಿದ್ರೆ, ರಾಜಕೀಯ ಮಾಡೋದೇನು ಗೊತ್ತಾ ನಿಮ್ಗೆ? ಅಕಸ್ಮಾತ್ ಹಳ್ಳಿ ಕಡೆ ಜನ ಬರ್ತಾರೆ, ಹಳ್ಳಿ ಕಡೆ ಬಂದ ಜನತೆಗೆ ತಾಲೂಕು ಆಫೀಸಲ್ಲಿ, AC ಆಫೀಸಲ್ಲಿ, DC ಆಫೀಸಲ್ಲಿ, ಪೊಲೀಸ್ ಕೆಲಸ ಆಗಿಲ್ಲ ಅಂದ್ರೆ ಆ ಸಂಘಟನೆ ಮುಖಂಡರ ಕೆಲಸ, ನಮ್ಮ ಕೆಲಸ ಏನಂದ್ರೆ ಏನೋ ಅಕಸ್ಮಾತ್ ಬಂದಿದ್ದಾರೆ, ಅವ್ರಿಗೆ ಏನೋ ಕೆಲಸ ಮಾಡೋ ಅಂತ ಕೆಲಸ ಮಾಡ್ಬೇಕು. ಅದ್ಬಿಟ್ಟು ಇದೆಲ್ಲ ಪ್ರೆಸ್ ಇದ್ಮೇಲೆ ಇದು ಮಾಡ್ಕೊಂಡು, ಇದನ್ನ ನಾನು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಇದು ಈ ತರ ಕೇಸ್ಗಳಾಗಿದ್ರೆ ಆಮೇಲೆ ಅವ್ರು ತಿಳ್ಕೊಳ್ಳಿ. ಇವಾಗೆಲ್ಲ ವಿದ್ಯಾವಂತರು ಮಾಡ್ತಾ ಇದಾರಲ್ಲ, ವಿದ್ಯಾವಂತರು ಇದಾರಲ್ಲ, ಅವ್ರ ತಿಳ್ಕೊಳ್ಳಿ. ಅಲ್ಲಿ ಒಬ್ಬ ಲೋಕಸಭಾ ಸದಸ್ಯರನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಏನ್ ಫಾರ್ಮಾಲಿಟೀಸ್ ಇದೆ, ಆ FIR ಏನ್ ಸೆಕ್ಷನ್ ಹಾಕಿದ್ದಾರೆ, ಆ ಸೆಕ್ಷನ್ ಏನಕ್ಕೆ ಅನ್ವಯಿಸುತ್ತೆ,
ಅದೇ ಸ್ಟೇಷನ್ ಬೇಲ್ ಆಗುತ್ತಾ, ಇಲ್ಲ ಜಿಲ್ಲಾ ನ್ಯಾಯಾಲಯದ ಆಗುತ್ತಾ, ಇಲ್ಲ ಸುಪ್ರೀಂ ಕೋರ್ಟ್ ಆಗುತ್ತಾ, ಹೈಕೋರ್ಟ್ ಅಲ್ಲಿ ಆಗುತ್ತಾ, ತಿಳ್ಕೊಳ್ಳಿ ಫಸ್ಟ್. ತಿಳ್ಕೊಳ್ತೀರ ಮಾಧ್ಯಮ ಬರೋದಲ್ಲ ಅದನ್ನ. ಇಲ್ಲ ಅವ್ರನ್ನ ಫಾರ್ಮಾಲಿಟೀಸ್ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಏನ್ ಫಾರ್ಮಾಲಿಟೀಸ್ ಇದೆ? ಒಂದು ಲೋಕಸಭಾ ಸದಸ್ಯನ ಅರೆಸ್ಟ್ ಮಾಡ್ಬೇಕಂದ್ರೆ ಏನ್ ಫಾರ್ಮಾಲಿಟೀಸ್ ಇದೆ? ಫಸ್ಟ್ ಅದು ತಿಳ್ಕೊಳ್ರಿ. ಅದು ತಿಳ್ಕೊಂಡು ಫಸ್ಟ್ ಆಮೇಲೆ ಮೀಡಿಯಾ ಮುಂದೆ ಮಾತಾಡೋದು. ಅದು ಬಿಟ್ಬಿಟ್ಟು ಏನೋ ಅಲ್ಲ. ಒಂದು ಲೋಕಸಭಾ ಸದಸ್ಯರಿಗೆ ಅವ್ರಿಗೊಂದು ಮಾತಾಡ್ಬೇಕಂದ್ರೆ ಅವನಿಗೊಂದು ಯೋಗ್ಯತೆ ಇರಬೇಕು. ನಾನು ಅಷ್ಟೇ, ಶಾಸಕರಾಗಲಿ ಸಚಿವರಾಗಲಿ ಮಾತಾಡ್ಬೇಕಂದ್ರೆ, ಉಸ್ತುವಾರಿ ಸಚಿವರಾಗಲಿ ಇಲ್ಲ ಇವಾಗಿರೋ ನಮ್ಮ ಪ್ರದೀಪ್ ಈಶ್ವರ MLA ಆಗಲಿ ಅವ್ರು ಮಾತಾಡ್ಬೇಕಂದ್ರೆ ನಮ್ಗೊಂದು ಯೋಗ್ಯತೆ ಇರಬೇಕು. ಅದ್ ಬಿಟ್ಬಿಟ್ಟು ಏನು ಒಂದು ಲೋಕಸಭಾ ಸದಸ್ಯ ಮಾತಾಡ್ಬೇಕಂದ್ರೂ ಏನೋ ಕೆಲಸಕ್ಕೆ ಬರ್ತಾರೆ ಮಾತಾಡೋದು ಏನ್ ಅದೆಲ್ಲ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ. ಅದು ಈ ಸಮಾಜ ಜಾಲತಾಣ ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ಹೋಗ್ತಾ ಇದಾರೆ. ಅದನ್ನೆಲ್ಲ ಇದನ್ನ ಅನ್ಕೊಳಲ್ಲ, ಹುಚ್ಚ ಅನ್ಕೊಂತಾರೆ ಅಷ್ಟೇ ನಮ್ಮನ್ನೆಲ್ಲ. ಏನ ಮಾತಾಡಿದ್ರೆ ಒಂದು ಮಾಧ್ಯಮ ಮುಖಾಂತರ ಏನೋ ವರದಿ ಹೋದ್ರೆ ಆ ವರದಿ ಅದನ್ನ ನೋಡಿದ್ರೆ, ಆ ಮಾಧ್ಯಮ ಮುಖಾಂತರ ಹಾಕಿರೋ ನೋಡಿದ್ರೆ ಜನ ಇನ್ನೊಂದ್ಸಲ ನೋಡ್ಬೇಕು ಅನ್ಕೊಬೇಕು. ಬಿಡಪ್ಪ ಎಲ್ಲ ಸತ್ತೋಗಿರೋ ವ್ಯಕ್ತಿಗೆ ಆತ್ಮ ಶಾಂತಿ ಸಿಗಲಿ. ಸತ್ತೋಗಿರೋ ವ್ಯಕ್ತಿ ಪರ ನಾವು ಕೂಡ ನಿಂತ್ಕೊಂತೀವಿ. ಸತ್ತೋಗಿರೋ ವ್ಯಕ್ತಿ ಪರ ನಾಳೆ ಬೆಳಿಗ್ಗೆ ಅಕಸ್ಮಾತ್ ಏನು ಅನುಕೂಲ ಆಗ್ಬೇಕು ಅದ್ರ ಬಗ್ಗೆ ನಾವು ಅನುಕೂಲ ಬಗ್ಗೆ ನಿಂತ್ಕೊಂತೀವಿ. ಇಲ್ಲ ಅನ್ಯಾಯ ಆಗಿದ ಪರ ನಾವು ನಿಂತ್ಕೊಂತೀವಿ. ಆದರೆ ಏನು ಡೆತ್ ನೋಟಲ್ಲಿ ಏನಿದೆ ಅದ್ರ ಪ್ರಕಾರ FIR ಹಾಕ್ಬೇಕಾಯ್ತು. ಅದ್ರ ಪ್ರಕಾರ A1 ಮಾಡ್ಬೇಕಾಯ್ತು. A1 ಯಾರು ಮಾಡ್ಬೇಕು, A2 ಯಾರು ಮಾಡ್ಬೇಕು, A3 ಯಾರು ಮಾಡ್ಬೇಕಾಯ್ತು. ಅಲ್ಲಿ ಅಟ್ರಾಸಿಟಿ ಏನದು ಉಲ್ಲೇಖ ಮಾಡಿದ್ದಾರೆ ಇವರು, ಜಾತಿನಿಂದ ಏನ್ ಮಾಡಿದ್ದಾರೆ, ಆ ಜಾತಿನಿಂದನೇ ಏನ್ ಮಾಡೋ ಅಂತ ಪೊಲೀಸರಿಗೆ ಅಂತ ಏನಂತ ನೋಡಿದ್ವಿ. ನಾವ್ ಯಾರನ್ನ ಹೊಡೆದ್ರೆ ಒಂಥರ ಕೇಸ್ ಆಗುತ್ತೆ, ಕೊಲೆ ಮಾಡಿದ್ರೆ ಒಂಥರ ಕೇಸ್ ಆಗುತ್ತೆ, ನೇಣಿಗೆ ಶರಣಾದ್ರೆ ಒಂಥರ ಕೇಸ್ ಆಗುತ್ತೆ. ನೇಣಿಗೆ ಶರಣಾಗಿ ಅವರು ಮರಣ ವಾಂಗ್ಮೂಲ ಏನ್ ಡೆತ್ ನೋಟ್ ಬರೆದಿದ್ದಾರೆ ಅದ್ರ ಪ್ರಕಾರ ಆದ್ರೂ ಒಂದು ಕೇಸ್ ಆಗುತ್ತೆ. ಅದೆಲ್ಲ ನಮ್ಗೆ ಗೊತ್ತಿರೋದು. ಆದರೆ ಮರಣ ಹೊಂದಿರುತ್ತಂತ ವ್ಯಕ್ತಿ ಏನು ನೊಂದು ನಾನು ಇಷ್ಟ ಕೊಟ್ಟಿದ್ದೀನಿ, ಇಲ್ಲ ಸುಧಾಕರ್ ಅವ್ರ ಕೈಗೆ ನಾನು ಕೊಟ್ಟಿದ್ದೀನಿ, SP ಸಂಸದರು ಅವಾಗ ಸಚಿವರಾಗಿದ್ದ ಸುಧಾಕರ್ ಅವ್ರ ಕೈಗೆ ನಾನು ಕೊಟ್ಟಿದ್ದೀನಿ, ಇಲ್ಲ ಇವ್ರ ಕೈ ಎತ್ಕೊಂಡು ನಂಗೆ ಕೊಡಿಸಿದ್ದಾರೆ ಅಂತ ಬರ್ದಿಲ್ಲ. ನಾನು ಸುಧಾಕರ್ ಹೆಸರು ಹೇಳಿದ್ದಾರೆ, ಸುಧಾಕರ್ ಅವ್ರಿಗೆ ನಾಗೇಶ್ ಅವರು ಮಹೇತನ್ ಅವರು ಇದರ ಕೆಲಸ ಕೊಡಿಸಿ ಅಂತ ಹೇಳ್ಬಿಟ್ಟು, ನನಗೆ ಸರ್ಕಾರಿ ಕೆಲಸ ಅಂದ್ರೆ ನಂಗೆ ಇಷ್ಟ, ಸರ್ಕಾರಿ ಕೆಲಸ ನನಗೆ ಇಷ್ಟ ಆಗಿದ್ದಕ್ಕೋಸ್ಕರ ನಾನು ದುಡ್ಡು ಕೊಟ್ಟಿದ್ದೀನಿ, ಸರ್ಕಾರಿ ಕೆಲಸ ಇಷ್ಟ ಆಗಿದ್ದಕ್ಕೆ ನಾನು ನಾಗೇಶ್ ಅವ್ರಿಗೆ ಮುಂಜಾನೆ ದುಡ್ಡು ಕೊಟ್ಟಿದ್ದೀನಿ ಈ ಸುಧಾಕರ್ ಅವ್ರಿಗೆ ಅಂತ ಹೇಳಿದ್ದಾರೆ. ಸುಧಾಕರ್ ಅವ್ರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದಾರ ಡೆತ್ತೊಂಟದಲ್ಲಿ? ನಮ್ಮ ಸಾಹೇಬರು ಅಧಿಕಾರದಲ್ಲಿದ್ದಾಗ ಅಣ್ಣೂರು ಜನ ತುಂಬಿಲ್ಲ. ಅವರು ಸದ್ಯಕ್ಕೆ ಇವರು ಪ್ರೆಸೆಂಟ್ MLA ಇದ್ದಾರೆ ಪ್ರದೀಪ್ ಈಶ್ವರ್ ಅವರು, ಅವ್ರು MC ಸುಧಾಕರ್ ಅವರು ಸಚಿವರಿದ್ದಾರೆ, ಅವರೇ ತುಂಬಿಸ್ಬೋದು ಅಷ್ಟೇ ಹೊರತು ನಾವಂತ ತುಂಬಿಸೋದು ರೆಡಿ ಇಲ್ಲ. ದೇಶ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ? ನಿನ್ನೆ ಇವಾಗ ಆ ಬಾಬು ಅವ್ರ ಮನೆಗೆ ಹೋದ ನಿನ್ನೆ ಒಂದು ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ಏನಂತ, SC ಹುಡುಗ ಸತ್ತೋಗಿರೋದಕ್ಕೆ ಈ ತರ ಇದಾಗಿದೆ, ಬೇರೆ ಜನಾಂಗ ಸತ್ತೋಗಿದ್ರೆ ಬೆಂಕಿ ಹಚ್ಬಿಡೋರು ಅಂತ ಹೇಳ್ಬಿಟ್ಟು. ಬೇರೆ ಜನಾಂಗ ಯಾರು ಸತ್ತಿಲ್ಲ.